ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ನಾವು ಮಾವಿನ ಹಣ್ಣನ್ನ ಬಳಸಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ನಾನು 4 ಮಾವಿನ ಹಣ್ಣನ್ನ ರುಬ್ಕೊಂಡಿದ್ದೀನಿ. 1 ಕಪ್ಪಷ್ಟು ಚಿರೋಟಿ ರವೆ, ಹಾಗೆ 1/4 ಕಪ್ಪಷ್ಟು ಒಣ ಕೊಬ್ಬರಿ ತುರಿ, ಹಾಗೆ 1 ಕಪ್ಪಷ್ಟು ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ. ಈಗ ಮೊದಲು ನಾವೊಂದು ಪ್ಯಾನ್ ತೊಗೊಂಡು ಅದಕ್ಕೆ ನಾವು ಸಣ್ಣ ರವೆ ಅಥವಾ ಚಿರೋಟಿ ರವೆ ಏನಂತಾರಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವಿದನ್ನ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ರವೆ ಸ್ವಲ್ಪ ಗಮ್ ಅಂತ ವಾಸನೆ ಬರುತ್ತೆ, ಹಾಗೆ ಅದು ಸ್ವಲ್ಪ ಕಲರ್ ಚೇಂಜ್ ಆದಾಗ ನಾವಿದನ್ನು ಆಫ್ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾವಿದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ ನಾವು 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ವಲ್ಲ, ಆ ಬೆಲ್ಲನ ಹಾಕ್ಕೊಳ್ಳೋಣ. ಬೆಲ್ಲ ಕರ್ಗಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾವು ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಮಾವಿನ ಹಣ್ಣಲ್ಲೂ ಸಹ ನೀರಿರುತ್ತಲ್ಲ, ಆ ನೀರು ಬಿಟ್ಕೊಂಡ್ರೆ ನಮಗೆ ಹೂರ್ಣ ಮಾಡಬೇಕಾದ್ರೆ ಅದು ತುಂಬ ತೆಳ್ಳಗಾಗುತ್ತೆ. ಒಬ್ಬಟ್ಟು ತಟ್ಟಬೇಕಾದ್ರೆ ಅದು ನಮಗೆ ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ನಾವು ನೀರು ಎಷ್ಟು ಬೇಕೋ ಅಷ್ಟು ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬೆಲ್ಲ ಕರ್ಗಿದ ಮೇಲೆ ನಾವು ಇದಕ್ಕೆ ಮ್ಯಾಂಗೋ ಪಲ್ಪ್ ಏನಿದೆಯಲ್ವ ಅದನ್ನು ಹಾಕ್ಕೊಳ್ಳೋಣ. ನಾನು ಇದನ್ನು ಮ್ಯಾಂಗೋನ ನೀರು ಹಾಕ್ಕೊಳ್ದಂಗೆ ರುಬ್ಬಿದ್ದೀನಿ, ನೀವು ಕೂಡ ನೀರು ಹಾಕ್ಕೋಬೇಡಿ. ಇನ್ನೊಂದು ಸ್ಮಾಲ್ ಟಿಪ್ ಏನಂದರೆ, ನಾವು ನಾರಂಶ ಇಲ್ದಿರೋ ಅಂಥ ಮಾವಿನ ಹಣ್ಣನ್ನ ತೊಗೋಬೇಕಾಗತ್ತೆ. ಅಂದರೆ ಬಾದಾಮಿ ಅಥವಾ ರಸಪುರಿ ಈ ಥರ ಮಾವಿನ ಹಣ್ಣನ್ನ ತೊಗೊಳ್ಳಿ. ಅದನ್ನು ನೀರು ಹಾಕ್ಕೊಳ್ದಂಗೆ ಕ್ಲೀನಾಗಿ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಆ ಮಿಶ್ರಣನ ನಾನು ಇದಕ್ಕೆ ಹಾಕ್ಕೊಂಡು ಬೆಲ್ಲ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಕುದ್ದಿ ನೀವೇ ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಕಮ್ಮಿ ಆಗಿದೆ ಕ್ವಾಂಟಿಟಿ, ಅಂದರೆ ಸ್ವಲ್ಪ ನೀರಂಶ ಎಲ್ಲ ಇಟ್ಕೊಂಡಿದ್ದೆ. ಇವಾಗ ನಾವು ಇದಕ್ಕೆ ರವೆನ ಆ್ಯಡ್ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಚಿರೋಟಿ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಉಂಡೆ ಥರ ಹಾಗೇ ಇರುತ್ತೆ. ಆವಾಗ ಒಬ್ಬಟ್ಟು ತಟ್ಟಕ್ಕೆ ನಮಗೆ ಕ್ಲೀನಾಗಿ ಆಗಲ್ಲ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಹೂರಣ ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತಾ ಇದೆ ಅಂತ. ಈ ರೀತಿಯೇ ಸ್ವಲ್ಪ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ ಕಂಟಿನ್ಯೂಸ್ ಆಗಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಆಗಿದೆ ಅಂತ. ಗಟ್ಟಿಯಾಗಿ ಅದು ಪಾತ್ರೆ ಸಹ ಬಿಡೋಕ್ಕೆ ಶುರು ಮಾಡುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವು 3/4 ಕಪ್ಪಷ್ಟು ಒಣ ಕೊಬ್ಬರಿನ ಏನು ತೊಗೊಂಡಿದ್ದೀವಲ್ಲ ಅದನ್ನು ಇವಾಗ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಏನೂ ಮಾಡಬೇಡಿ, ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಇದನ್ನು ಸ್ವಲ್ಪ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದನ್ನು ತಿರ್ಕೊಂಡ್ರೆ ಸಾಕು. ನಿಮಗೆ ಗೊತ್ತಾಗುತ್ತೆ ನಿಧಾನವಾಗಿ ಪಾತ್ರೆ ತಳ ಬಿಡೋಕ್ಕೆ ಶುರು ಆಗುತ್ತೆ. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊನೆಯದಾಗಿ ನಾವು 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸ್ಟವ್ ಆಫ್ ಮಾಡಿ ಈ ಹೂರಣನ ಆರೋಕ್ಕೆ ಅಂತ ಬಿಡೋಣ ಸ್ವಲ್ಪ ಹೊತ್ತು. ನೀವೇನಾದರೂ ನೀರನ್ನ ಜಾಸ್ತಿ ಹಾಕ್ಕೊಂಡು ಹೂರಣ ಏನಾದರೂ ತುಂಬ ತೆಳ್ಳಗಾಗಿದೆ ಅಂದರೆ ನೀವು ಅದಕ್ಕೆ ಬೇಕಾದ್ರೆ ಇನ್ನೂ ಸ್ವಲ್ಪ ಚಿರೋಟಿ ರವೆನ ಆ್ಯಡ್ ಮಾಡ್ಕೋಬೋದು. ಈಗ ನಾವೊಂದು ಬಟ್ಲು ತೊಗೊಳ್ಳೋಣ. ಆ ಬಟ್ಲಿಗೆ 1 ಕಪ್ಪಷ್ಟು ಚಿರೋಟಿ ರವೆ, ಹಾಗೆ 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಉಪ್ಪು, ಹಾಗೂ ಸ್ವಲ್ಪ 1-3 ಸ್ಪೂನಷ್ಟು ಎಣ್ಣೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಅದು ಸ್ವಲ್ಪ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿದ್ದಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಈ ರೀತಿ ಆದಮೇಲೆ ನಾವು ಇದನ್ನು ಸ್ವಲ್ಪ ಅಗಲ ಮಾಡಿ 1-2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನಾವು ಇದನ್ನು ಸ್ವಲ್ಪ ನೆನೆಯಾಗಿ ಬಿಡಬೇಕು. ಯಾಕಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ರವೆ ಸ್ವಲ್ಪ ನೆಂದ್ರೇ ನಾವು ಇದನ್ನು ತಟ್ಟಕ್ಕಾಗೋದು. ಹಾಗಾಗಿ 30 ಮಿನಿಟ್ಸ್ ಈ ಹಿಟ್ಟನ್ನ ನಾವು ನೆನೆಯಾಗಿ ಬಿಡೋಣ. ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಡೋಣ ಒಂದು ಸೈಡು. ಒಂದು 30 ಮಿನಿಟ್ಸ್ ಆಗಿದೆ. ರವೆ ಎಲ್ಲ ಚೆನ್ನಾಗಿ ನೆಂದಿದೆ. ನೀವು ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ. ಇವಾಗ ನಾವು ಇದನ್ನು ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡಿಕೊಂಡು ಒಬ್ಬಟ್ಟು ತಟ್ಟಕ್ಕೆ ಶುರು ಮಾಡೋಣ ಬನ್ನಿ. ಮೊದಲು ಒಂದು ಉಂಡೆ ತಗೊಂಡು ಅದನ್ನು ಕೈಯಲ್ಲಿ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಅಗಲ ಮಾಡ್ಕೊಂಡ್ಮೇಲೆ ಅದರೊಳಗಡೆ ಹೂರಣನ ಇಟ್ಕೊಂಡು ಕ್ಲೀನಾಗಿ ರೌಂಡ್ ಮಾಡ್ಕೊಳ್ಳಿ. ಹೂರಣ ಸುತ್ತ ನಮಗೆ ಕನಕ ಇರಬೇಕು, ಇಲ್ಲ ಅಂದರೆ ಓಪನ್ ಆದರೆ ಅದು ಒಬ್ಬಟ್ಟಿನ ಹೂರಣ ಒತ್ತಬೇಕಾದ್ರೆ ಎಲ್ಲ ಈಚೆ ಬಂದುಬಿಟ್ಟಿರುತ್ತೆ. ಹಾಗೆ ಮೈದಾ ಹಿಟ್ಟು ಎಕ್ಸ್ಟ್ರಾ ಏನಿರುತ್ತಲ್ಲ ಅದನ್ನು ನಾವು ಮಧ್ಯಕ್ಕೆ ಹಾಕ್ಕೊಳ್ಳೋಣ. ಸೈಡಲ್ಲೇ ಬಿಟ್ಟರೆ ನಮಗೆ ಕೊನೆಯಲ್ಲಿ ಬರೀ ಮೈದಾ ಇರುತ್ತೆ, ಹೂರಣ ಸಿಗೋದಿಲ್ಲ.
ಈಗ ನಾವು ಒಂದು ಕವರ್ ಮೇಲೆ ಇದನ್ನು ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ ಫಸ್ಟು. ಆಮೇಲೆ ಮೇಲ್ಗಡೆ ಇನ್ನೊಂದು ಕವರ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ನಾವು ಇದನ್ನು ಈ ರೀತಿ ಕ್ಲೀನಾಗಿ ಸುತ್ತಕ್ಕೂ ಹೂರ್ಣ ಹೋಗೋ ಥರ ತಟ್ಕೊಳ್ಳೋಣ. ನಾವು ಒಬ್ಬಟ್ಟನ್ನ ಕ್ಲೀನಾಗಿ 2 ಸೈಡ್ ಬೇಯಿಸ್ಕೊಳ್ಳೋಣ. ಇವಾಗ ಮಾವಿನ ಹಣ್ಣಿನ ಒಬ್ಬಟ್ಟು ಸವಿಯಲು ಸಿದ್ಧ.